ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು CST ಚಾನಲ್. ಇದು ನಮ್ಮ ಮನೆಯ ಧನುರ್ಮಾಸದ ಪೂಜೆ. ಧನುರ್ಮಾಸದಲ್ಲಿ ನಾವು ಡೈಲಿ ಪೊಂಗಲ್ ಮಾಡಲಿಲ್ಲ ಅಂದ್ರೂ ಕುಲದೇವರ ವಾರ ಇರುತ್ತಲ್ಲ, ನಮ್ಮದು ಕುಲದೇವರ ವಾರ ಶನಿವಾರ ಆಗಿರೋದ್ರಿಂದ ಶನಿವಾರ ಪೊಂಗಲೆಲ್ಲ ಮಾಡಿ ಪಾಯಸ ಮಾಡಿ ನೈವೇದ್ಯ ಮಾಡಿ ಪೂಜೆ ಮಾಡೋದು. ಹಾಗೆ ಬೇಗ ಎದ್ದು ಪೂಜೆ ಮಾಡ್ತೀನಿ ಧನುರ್ಮಾಸದಲ್ಲಿ. ಅಂದರೆ ಒಬ್ಬೊಬ್ಬರು ವ್ರತ ಥರ ಹಿಡ್ದಿರ್ತಾರೆ, 9 ದಿನ 12 ದಿನ ಈ ರೀತಿಯೂ ಸಹ ಮಾಡ್ತಾರೆ. ಆದರೆ ನಾನು ಆ ರೀತಿ ಎಲ್ಲ ಮಾಡಲ್ಲ, ಏಕೆಂದರೆ ತಿಂಗಳ ಪೂರ್ತಿ ನಾವು ಬೇಗ ಎದ್ದೇ ಪೂಜೆ ಮಾಡೋದ್ರಿಂದ ವ್ರತ ಏನು ಹಿಡಿಯಲ್ಲ. ತಿಂಗಳ ಪೂರ್ತಿನೂ ಬೇಗ ಎದ್ದು ಪೂಜೆ ಮಾಡ್ಕೊಳ್ಳೋದು. ಇದು ಧನುರ್ಮಾಸದ ಪೂಜೆ. ನಂತರ ನಮ್ಮ ಅಕ್ಕ ಊರಿಂದ ಅವರೆಕಾಯಿ ಕೊಟ್ಟು ಕಳಿಸಿತ್ತು, ತುಂಬ ಚೆನ್ನಾಗಿತ್ತು ಅವರೆಕಾಯಿ. ಇಲ್ಲಿ ತಗೊಂಡ್ರೆ ತುಂಬ ಸಣ್ಣ ಇರುತ್ತೆ ಕಾಳು, ಇದು ದಪ್ಪ ಕಾಳಿದೆ ಅವರೆಕಾಯಿ. ತುಂಬ ಚೆನ್ನಾಗಿ ಬಲ್ತಿರೋದು ಅವರೆಕಾಯಿ ಎಲ್ಲ ಕೊಟ್ಟು ಕಳಿಸಿದ್ಲು ನಮ್ಮ ಅಕ್ಕ. ಅದರಿಂದ ಅದರಲ್ಲಿ ಚೆನ್ನಾಗಿರೋ ಬಲ್ತಿರೋ ಅಂಥ ಅವರೆಕಾಯಿ ಎಲ್ಲ ಆಯಿಸ್ಕೊಂಡು ಇದನ್ನು ಬೇಯಿಸ್ತಾ ಇದ್ದೀನಿ. ನಮ್ಮೂರ ಕಡೆ ಈ ರೀತಿ ಅವರೆಕಾಯಿನ ಸಂಕ್ರಾಂತಿ ಹಬ್ಬದಲ್ಲಿ ಬೇಯಿಸ್ತಾರೆ. ಅಂದರೆ ಕಾಡು ತುಳಸಿ ಅಂತ ಸಿಗುತ್ತೆ, ಆ ತುಳಸಿ ಹಾಕಿ ಈ ಅವರೆಕಾಯಿ ಒಳಗಡೆ ಬೇಯಿಸಿದ್ರಂತೂ ಘಮ ಘಮ ಅಂತ ಇರುತ್ತೆ. ಮತ್ತು ಈ ಅವರೆಕಾಯಿಯಲ್ಲಿರೋವಂಥ ಅಂಶನೂ ಸಹ ಕಾಳಿಗೆ ಹಿಡಿಯೋದ್ರಿಂದ ಈ ಸಿಪ್ಪೆ ಸಮೇತ ಬೇಯಿಸ್ಕೊಂಡು ತಿಂದರೆ ಒಳ್ಳೆ ಟೇಸ್ಟಿಯಾಗಿರುತ್ತೆ. ನಾವು ಇದನ್ನು ಕಾಳು ಬಿಡಿಸಿ ಬೇಯಿಸಿದ್ರೇ ಅಷ್ಟು ಟೇಸ್ಟ್ ಇರಲ್ಲ. ಸಿಪ್ಪೆ ಸಮೇತ ಬೇಯಿಸಿ ನೋಡಿ, ಈ ರೀತಿ ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಅದಕ್ಕೆ ಬಲ್ತಿರೋ ಅವರೆಕಾಯಿ ಎಲ್ಲ ತಗೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಅದ್ರ ಮುಳುಗೋಷ್ಟು ನೀರು ಹಾಕಿ ಒಂದೇ ವಿಸಲ್ ಸಾಕು. ಒಂದು ವಿಸಲ್ ಹಾಕಿಸ್ಕೊಂಡ್ರೆ ತುಂಬ ಟೇಸ್ಟಿಯಾದ ಬಿಸಿ ಬಿಸಿ ಅವರೆಕಾಯಿ ಚೆನ್ನಾಗಿರುತ್ತೆ. ಹಾಗೇನು ಇದನ್ನು ಸಂಜೆ ಟೈಮಂತೂ ಸ್ನ್ಯಾಕ್ಸ್ ಥರ ಮಕ್ಕಳಿಗೆ ಸ್ಕೂಲಿಂದ ಬಂದಾಗ ನನ್ನ ಮಗಳಿಗೆ ಕೊಟ್ಟೆ, ತುಂಬ ಇಷ್ಟಪಟ್ಟು ತಿಂದಳು. ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಮಾಮೂಲಿ ಕಾಳನ್ನ ಬಿಡಿಸಿ ಬೇಯಿಸಿದಾಗ ಈ ರೀತಿ ಟೇಸ್ಟ್ ಕೊಡಲ್ಲ. ಅದರಿಂದ ಊರಿಂದ ಕೊಟ್ಟು ಕಳಿಸಿದ್ರು ಅವರೆಕಾಯಿನ. ಅದಕ್ಕೆ ನಾನು ಇದೆಲ್ಲ ಒಂಥರ ಚೈಲ್ಡ್ಹುಡ್ ನೆನಪು ನನಗೆ. ನಮ್ಮೂರಲ್ಲೆಲ್ಲ ಸಂಕ್ರಾಂತಿ ಹಬ್ಬದಲ್ಲಿ ಈ ರೀತಿ ಎಲ್ಲ ಮಾಡಿ ಕಣಕ್ಕೆ ತಗೊಂಡೋಗಿ ಅಲ್ಲೆಲ್ಲ ಹಾಕಿದರೆ ನಾವು ಇದನ್ನು ಕದ್ದು ಎಲ್ಲ ತಿಂತಾಯಿದ್ವಿ ನಾವು. ಅಂದರೆ ರಾಗಿ ಗುಡ್ಡೆ ಒಳಗಡೆ ಇದನ್ನು ಪೂಜೆ ಮಾಡಿ ಇಡ್ತಾಯಿದ್ರು. ನಾವು ಬೆಳಗ್ಗೆ ಹೋಗಿ ಇದನ್ನು ತಗೊಂಡು ತಿಂತಾಯಿದ್ವಿ. ಆ ನೆನಪೆಲ್ಲ ಬಂತು ನನಗೆ. ತುಂಬ ಟೇಸ್ಟಿಯಾದ ಬಿಸಿ ಬಿಸಿ ಅವರೆಕಾಯಿನ ಬೇಯಿಸ್ಕೊಂಡು ತಿಂದ್ವಿ. ಅಂದರೆ ಒಂದೊಂದೂರ ಕಡೆ ಒಂದೊಂದು ರೀತಿ ಇರುತ್ತೆ ಸಂಕ್ರಾಂತಿ ಹಬ್ಬದಲ್ಲಿ. ನಮ್ಮೂರ ಕಡೆ ಸಂಜೆ ಟೈಮು, ಸಂಕ್ರಾಂತಿ ಹಬ್ಬ ಸಂಜೆ ಟೈಮು ಈ ರೀತಿ ಪೂಜೆ ಮಾಡಿ ನಾವು ರಾಗಿ ಗುಡ್ಡೆಗೆ ಹಾಕ್ತೀವಿ ಅವರೆಕಾಯಿನ. ಹಾಗೆ ನುಗ್ಗೆ ಸೊಪ್ಪನ್ನು ಸಹ ನಮ್ಮ ಅಕ್ಕ ಕೊಟ್ಟು ಕಳಿಸಿತ್ತು. ಈ ಚಳಿಗಂತೂ ಇದು ಒಳ್ಳೆ ಕಾಂಬಿನೇಷನು, ಏಕೆಂದರೆ ಕೆಮ್ಮು ನೆಗಡಿ ಎಲ್ಲ ಜಾಸ್ತಿ ಆಗ್ತಾನೆ ಇರುತ್ತೆ ಈ ಚಳಿಗೆ. ಈ ರೀತಿ ನಾವು ನುಗ್ಗೆಕಾಯಿಂದ ರಸಮ್ ಮಾಡಿಕೊಂಡು ಅದರದ್ದು ಪಲ್ಯ ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ಅದರಿಂದ ನುಗ್ಗೆ ಸೊಪ್ಪೆಲ್ಲ ಚೆನ್ನಾಗಿ ಬಿಡಿಸಿ ವಾಶ್ ಮಾಡಿ ಅದಕ್ಕೆ ಸ್ವಲ್ಪ ತೊಗರಿಬೇಳೆನ ಹಾಕಿದ್ದೀನಿ. 1 ಹಿಡಿಯಷ್ಟು ತೊಗರಿಬೇಳೆ ಹಾಕಿ ನುಗ್ಗೆ ಸೊಪ್ಪನ್ನು ಸಹ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಹಾಕಿ 1 ವಿಸಲ್ ಅಷ್ಟೇ ಹಾಕಿಸ್ಕೊಳ್ಳೋದು. ಅದಕ್ಕೆ 2 ಟೊಮೊಟೊನ ಸೇರಿಸ್ತಾ ಇದ್ದೀನಿ. ಹುಣಸೆ ಹುಳಿ ಅಷ್ಟು ಕಾಂಬಿನೇಷನ್ ಆಗಲ್ಲ, ನನಗಿಷ್ಟ ಆಗಲ್ಲ ಹುಣಸೆ ಹುಳಿ ಬಿಟ್ಟರೆ ಈ ರಸಮ್ಗೆ. ನಾನು ಟೊಮೊಟೊನೇ ಬೇಯಿಸಿ ಈ ರಸಮ್ನ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ತೀನಿ. ಹಾಗೆ 2 ಟೊಮೊಟೊ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ 1 ವಿಸಲ್ ಹಾಕಿಸ್ಕೊಂಡ್ರೆ ಸಾಕು. ಚೆನ್ನಾಗಿ ಬೆಂದಿರುತ್ತೆ ಸೊಪ್ಪು ಮತ್ತು ಬೇಳೆ. ಇದನ್ನು ತೆಗೆದು ಸಪ್ರೇಟಾಗಿ ನಾವು ಅದನ್ನು ಕಿವುಚ್ಕೋಬೇಕು. ಟೊಮೊಟೊ ಎಲ್ಲ ಕಿವುಚಿ ಇಟ್ಕೊಂಡ್ರೆ ರಸಮ್ ಬೇಗನೂ ಸಹ ಆಗುತ್ತೆ. ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ನುಗ್ಗೆ ಸೊಪ್ಪು. ವಾರಕ್ಕೊಂದು ಸಲನಾದರೂ ನಾವು ಇದರಿಂದ ಪಲ್ಯ ತಿನ್ನೋದ್ರಿಂದ ನಮಗೆ ಬಾಡಿಲೂ ಹೀಟಿನ ಅಂಶ ಜಾಸ್ತಿ ಆಗುತ್ತೆ ಮತ್ತು ರೋಗ ನಿರೋಧಕ ಶಕ್ತಿನೂ ಸಹ ಜಾಸ್ತಿ ಆಗುತ್ತೆ. ನಾನು ಇಲ್ಲಿ ತೊಗೊಳ್ಳಲ್ಲ, ಊರ ಕಡೆಯಿಂದ ಸಾಮಾನ್ಯ ನಮ್ಮ ಅಕ್ಕ ಕೊಟ್ಟು ಕಳಿಸುತ್ತೆ. ಆವಾಗ ಕೊಟ್ಟು ಕಳಿಸಿದಾಗ ಮಾತ್ರ ನಾನು ಇದರದ್ದು ಒಣಗಿಸಿ ಪೌಡ್ರನ್ನು ಸಹ ಮಾಡಿ ಇಟ್ಕೊಳ್ತೀನಿ. ಅದನ್ನು ನೀರಿಗೆ ಹಾಕಿ ಕುಡಿಬೋದು ಬೇಕು ಅಂದಾಗ. ಮತ್ತು ತಿಳಿ ಸಾಂಬಾರೆಲ್ಲ ಮಾಡ್ತೀವಲ್ಲ ಆಗಲೂ ಸಹ ನುಗ್ಗೆ ಸೊಪ್ಪು ಒಣಗಿರುತ್ತಲ್ಲ ಪೌಡರ್, ಆ ಪೌಡರ್ನ ಆ ತಿಳಿ ಸಾಂಬಾರಿಗೆ ಸೇರಿಸಿದ್ರೆ ಒಳ್ಳೆ ಫ್ಲೇವರ್ ಕೊಡುತ್ತೆ, ಘಮ ಘಮ ಅಂತ ಇರುತ್ತೆ. ಇವಾಗ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಒಂದು ಕುದಿಸ್ಕೋಬೇಕು. ನಾವು ಯಾವುದೇ ಕುಕ್ಕರಲ್ಲಿ ಬೇಯಿಸ್ಕೊಂಡ್ರೂ ಮುಚ್ಚಳ ತೆಗೆದ ತಕ್ಷಣ ಹಾಗೆಯೇ ಯೂಸ್ ಮಾಡಬಾರ್ದು. 1 ನಿಮಿಷನಾದರೂ ಸ್ಟವ್ ಮೇಲಿಟ್ಟು ಕುದಿಸ್ಕೊಂಡು ಮತ್ತು ನೀರನ್ನು ಸಪ್ರೇಟ್ ಮಾಡ್ತಾಯಿದ್ದೀನಿ. ಏಕೆಂದರೆ ಇದರಿಂದ ಪಲ್ಯ ಮಾಡ್ಕೋಬೋದು. ಪಲ್ಯ ಚೆನ್ನಾಗಿರುತ್ತೆ ಅನ್ನದ ಜೊತೆ ಮತ್ತು ಮುದ್ದೆ ಜೊತೆ ಎಲ್ಲ. ಅದಕ್ಕೆ ಈಗ ರಸಮ್ನ ರೆಡಿ ಮಾಡ್ತಾಯಿದ್ದೀನಿ. ನೀರಿಗೆ ಮಾತ್ರ ನಾನು ರಸಮ್ನ ರುಬ್ಬಿ ಎಲ್ಲ ಮಾಡಿದರೆ ಅಷ್ಟು ನಮಗೆ ಸಾಂಬಾರು ನಾವು ತಿನ್ನಲ್ಲ. ಯಾವಾಗಲೂ ಅಷ್ಟೇ ನುಗ್ಗೆ ಸೊಪ್ಪಿನ ಸಾಂಬಾರು ಮಾಡಿದಾಗ ಈ ರೀತಿಯೇ ನಾವು ಅನ್ನಕ್ಕೆ ರಸಮ್ ಥರ ಮಾಡ್ಕೊಳ್ಳೋದು.
ಈಗ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಹಾಕೊಂಡಿದ್ದೀನಿ. ನಂತರ ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಹಾಕಿ, ನಂತರ ಈರುಳ್ಳಿ ಹಾಕಿ ಚೆನ್ನಾಗಿ ಒಂದು ಸಲ ಫ್ರೈ ಮಾಡ್ಕೋಬೇಕು. ಮತ್ತು ಸ್ವಲ್ಪ ಹಿಂಗನ್ನು ಸಹ ಸೇರಿಸ್ತಾ ಇದ್ದೀನಿ. ಒಣಮೆಣ್ಸಿಕಾಯಿನೂ ಸಹ ಹಾಕೋಬೋದು. ಇಲ್ಲಿ ಜೀರಿಗೆ ಪೌಡರ್ನ ಸೇರಿಸ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪೌಡರು, ಒಂದು 1/4 ಟೀ ಸ್ಪೂನಷ್ಟು ಮೆಣಸಿನ ಪುಡಿ. ಮೆಣಸಿನ ಪುಡಿ ಬೇಡ ಅಂದರೆ ಒಣಮೆಣ್ಸಿಕಾಯಿನೂ ಸಹ ಸೇರಿಸ್ಕೋಬೋದು. ಈ ಚಳಿಗಾಲ ಆಗಿರೋದ್ರಿಂದ ಮೆಣಸನ್ನು ಜಾಸ್ತಿನೇ ಯೂಸ್ ಮಾಡ್ಕೋಬೇಕು. ಅದರಿಂದ ಮೆಣಸಿನ ಪುಡಿನ ಯೂಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಟೊಮೊಟೊನೂ ಸಹ ಕಿವುಚಿಟ್ಕೊಂಡಿದ್ದೆ, ಅದನ್ನು ಸಹ ಸೇರಿಸಿ ಈಗ ಸೊಪ್ಪಿಂದ ತೆಗೆದಿರೋಂಥ ನೀರನ್ನು ಸಹ ಸೇರಿಸ್ತಾ ಇದ್ದೀನಿ. ಮೊದಲೇ ಸ್ವಲ್ಪ ಸೊಪ್ಪಿಗೆಲ್ಲ ಉಪ್ಪು ಹಾಕಿರ್ತೀವಿ ನೋಡಿ, ಈ ಟೈಮಲ್ಲಿ ಸೇರಿಸ್ಕೋಬೇಕು. ಒಂದು ಸ್ವಲ್ಪ ಖಾರದ ಪುಡಿನೂ ಸಹ ಸೇರಿಸ್ತಾ ಇದ್ದೀನಿ. ಯಾಕೆಂದರೆ ಒಣಮೆಣ್ಸಿಕಾಯಿ ಹಾಕಿಲ್ಲ ಅಂದರೆ ಖಾರದ ಪುಡಿನ ಸೇರಿಸ್ಕೋಬೋದು. ಈಗ ಒಂದು ಕುದಿಸ್ಕೊಂಡ್ರೆ ಸಾಕು. ಕುದಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿದರೆ ಬಿಸಿ ಬಿಸಿಯಾದ ನುಗ್ಗೆ ಸೊಪ್ಪಿನ ರಸಮು ರೆಡಿ ಆಯಿತು. ಅನ್ನದ ಜೊತೆ ಅದೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಸಾಂಬಾರು ಹಾಕ್ಕೊಂಡು ತಿಂತಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಮಾತ್ರ ಚೆನ್ನಾಗೇ ಊಟ ಮಾಡ್ಬೋದು ಈ ಚಳಿಗೆ. ಒಂದು ಬಾಣಲೆ ಇಟ್ಟು ಈಗ ಕಾಳನ್ನು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಬಾಣಲೆ ಇಟ್ಟು ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಅದು ಫ್ರೈ ಆದಮೇಲೆ ಹಸಿಮೆಣಸಿಕಾಯಿ, ಸ್ವಲ್ಪ ಈರುಳ್ಳಿ ಮತ್ತು ಇಲ್ಲಿ ಒಂದು ಸ್ವಲ್ಪ ಸಾಲ್ಟನ್ನು ಸೇರಿಸ್ತೀನಿ. ಈರುಳ್ಳಿಗೆಲ್ಲ ಹಿಡಿಬೇಕಲ್ಲ, ಅದಕ್ಕೆ ಸೊಪ್ಪು ಬೇಳೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗೋವರೆಗೂ ಫ್ರೈ ಮಾಡಿಕೊಂಡು ನಂತರ ಸ್ವಲ್ಪ ಹಸಿಕಾಯಿನ ಸೇರಿಸಿ ಮಿಕ್ಸ್ ಮಾಡಿದರೆ ಬಿಸಿ ಬಿಸಿಯಾದ ನುಗ್ಗೆ ಸೊಪ್ಪಿನ ಪಲ್ಯ ರೆಡಿ ಆಯಿತು. ನಂತರ ಇದಕ್ಕೆ ಸೊಪ್ಪಿನ ಜೊತೆ ಅನ್ನ ಮಾಡಿದ್ದೀನಿ ಮತ್ತು ತಿಳಿ ಸಾಂಬಾರು, ರಸಮ್, ನುಗ್ಗೆ ಸೊಪ್ಪಿನ ರಸಮ್ ಹಾಕೊಂಡು ತಿಂತಿದ್ರೆ ಒಳ್ಳೆ ಕಾಂಬಿನೇಷನ್ನು. ಈ ಚಳಿಗಂತೂ ತುಂಬ ಟೇಸ್ಟಿಯಾಗಿತ್ತು. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಚಳಿಗೆ ಒಳ್ಳೆ ಕಾಂಬಿನೇಷನ್ ಆದ ನುಗ್ಗೆ ಸೊಪ್ಪಿನ ರಸಮು ಪಲ್ಯ ರೆಡಿ ಆಯಿತು. ಇದನ್ನು ನಾನು ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡಿದ್ದೆ. ಊಟನೂ ಸಹ ಆಯಿತು. ಈವ್ನಿಂಗ್ ಸ್ನ್ಯಾಕ್ಸಿಗೆ ಅಂತ ನನ್ನ ಮಗಳು ಮತ್ತು ನಮ್ಮ ಹಸ್ಬೆಂಡು ಸೇರಿಸಿ ಪಕೋಡ ಮಾಡ್ತಾಯಿದ್ದಾರೆ, ಮಶ್ರೂಮ್ ಪಕೋಡ. ಯಾವಾಗಲೂ ಮಶ್ರೂಮ್ ಮತ್ತು ಗೋಬಿ ಮಾಡ್ತಾಯಿದ್ವಿ, ಇವತ್ತು ಪಕೋಡ ಮಾಡೋಣ ಅಂದ್ಬಿಟ್ಟು ಇಬ್ಬರು ಸೇರಿ ಪಕೋಡನ ರೆಡಿ ಮಾಡ್ತಾಯಿದ್ರು. ಆದರೆ ಪಕೋಡ ಮಾಡೋ ವಿಡಿಯೋ ಮಾತ್ರ ಮಾಡ್ಕೊಂಡಿಲ್ಲ, ಸ್ವಲ್ಪನೇ ವಿಡಿಯೋ ಕಟ್ ಮಾಡೋ ವಿಡಿಯೋ ಮಾಡಿಕೊಂಡು ಬಿಟ್ಟರು. ತುಂಬ ರುಚಿಕರವಾದ ಈವ್ನಿಂಗ್ ಸ್ನ್ಯಾಕ್ಸು ಪಕೋಡನೂ ಸಹ ತಿಂದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.